ಪಂಚಮಸಾಲಿ ಹೋರಾಟ ಬೊಮ್ಮಾಯಿಯವರೇ, ನೀವು ಮುಖ್ಯಮಂತ್ರಿ ಆಗಿದ್ದಾಗಲೂ ಆಯಿತು, ಈಗಲೂ ನಡೀತಾ ಇದೆ, ಲಾಠಿ ಚಾರ್ಜ್ ತನಕ ಹೋಯಿತು. ಇದೇನು ಬಗೆಹರಿಯುತ್ತಾ ಯಾವಾಗಾರು? ಅವರ ಬೇಡಿಕೆ 2A ಯಾವತ್ತಾರು ಈಡೇರೋದಕ್ಕೆ ಸಾಧ್ಯನಾ? ಇಲ್ಲ ಅಂದ್ರೆ ಸರ್ಕಾರಗಳು ಹೇಳ್ಬಿಡ್ಬೇಕಲ್ಲ, ಆಗೋದಿಲ್ಲ. ಹಂಗಾಗಲ್ಲ. ಒಂದು ನಿಮಿಷ ಕೇಳಿ. ನಾನು ವಿಧಾನಸಭೆಯಲ್ಲಿ ಕೂತು ಇದನ್ನೇ ಹೇಳಿದ್ದು, ದಿ ಆಸ್ಪಿರೇಷನ್ ಆಫ್ ಡಿಫ್ರೆಂಟ್ ಕ್ಲಾಸಸ್ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಒಳ್ಳೆಯದು. ಒಂದು ದೇಶ ಬೆಳಿಬೇಕಾದ್ರೆ ಆಸ್ಪಿರೇಷನ್ ಇರಬೇಕು. ಎಸ್. ಎಂಥ ಸಮುದಾಯದಲ್ಲಿ 50%, 60% ಎಜುಕೇಷನ್ ಇಲ್ಲದಂಥ ಕಾಲ ನೋಡಿದೆ. ಆ ಎಲ್ಲ ಸಮುದಾಯಗಳು ಇವತ್ತು ಎಜುಕೇಟೆಡ್ ಸಮುದಾಯ ಆಗಿದ್ದಾವೆ. ಎಜುಕೇಷನ್ ಬಂದ ಮೇಲೆ ಅವ್ರು ಬೇರೆ ಬೇರೆ ಕಸುಬು ಹೋಗ್ಬೇಕಂತಾರೆ. ಹೌದು. ಇದು ಒಂದು ಕಾರಣ. ಎರಡನೇ ಕಾರಣ, ಕೃಷಿ ಲಾಭದಾಯಕವಾಗಿಲ್ಲ. ಭೂಮಿ ಎಷ್ಟಿದೆ ಅಷ್ಟೇ ಇದೆ. ಭೂಮಿ ಮೇಲೆ ಅವಲಂಬಿತವಾಗಿರುವಂಥ ಜನ ಜಾಸ್ತಿ. ಈಗ 10 ವರ್ಷದಿಂದ 10 ಎಕರೆ ಇಬ್ಬರು ಅಣ್ತಂಬರು ಇದ್ದರೆ 5 ಎಕರೆ ಬರ್ತಾಯಿತ್ತು. ಈಗ ಅವ್ರ ಮಕ್ಕಳಿಗೆ ಒಬ್ಬೊಬ್ರಿಗೆ 1-2 ಎಕರೆ ಬರ್ತಾಯಿದೆ. ಸೊ ಅವರೆಲ್ಲ ಕೃಷಿ ಹೊರತಾಗಿ ಹೋಗಬೇಕು ಅಂತಾರೆ. ಹೊರತಾಗಿ ಹೋದಾಗ ಕಾಂಪಿಟೇಷನ್ ಇದೆ. ಅದಕ್ಕಾಗಿ ರಿಸರ್ವೇಷನ್ ಬರ್ತಾಯಿದೆ. ಕೇಳೋದು ತಪ್ಪಿಲ್ಲ. ಇವತ್ತು ನಾವು ಮಾಡಿರುವಂಥ ರಿಸರ್ವೇಷನ್ನು ಅವತ್ತಿನ ಕಾಲದಲ್ಲಿ ಏನಿತ್ತು ಅದು ಮಾಡಿದ್ದೇವೆ. ಇವತ್ತು ಎಂಟೈರ್ ರಿಸರ್ವೇಷನ್ನು ಮತ್ತು ಅದರ ಕೋಟಾ ಸಿಸ್ಟಮ್ಮು ಇವತ್ತು ಬೇರೆ ಬೇರೆ ಆಸ್ಪಿರೇಷನ್ ಕ್ಲಾಸ್ ಹೆಚ್ಚಾಗಿದ್ದರಿಂದ ಇವತ್ತು ಎಷ್ಟು ಪಾಪ್ಯುಲೇಷನ್ಗೆ ಎಷ್ಟು ನಾವು ರಿಸರ್ವೇಷನ್ ಕೊಡ್ತೇವೆ ಅನ್ನುವಂಥದ್ದು ಒಂದು ತೀರ್ಮಾನ ಆಗಬೇಕು. ಮತ್ತು ಏನು 50% ಕ್ಯಾಪ್ ಏನಿದೆ, ಈ 50% ಕ್ಯಾಪನ್ನು ವಿಸ್ತರಣೆ ಮಾಡುವಂಥದ್ದು ಅನಿವಾರ್ಯತೆ ಬರ್ತಾಯಿದೆ. ಹೌದು. ನನ್ನ ಪ್ರಕಾರ ನಾನು ವಿಧಾನಸಭೆಯಲ್ಲಿ 5 ವರ್ಷದಿಂದನೇ ಹೇಳ್ತೇನೆ. 2 ಥರ ನಾವು ನೋಡ್ಬೋದು. ಕಾನ್ಸ್ಟಿಟ್ಯೂಷನಲ್ ಏನಿದೆ, ಕಾನೂನನ್ನೇನಿದೆ ಅದು ಇಂಪ್ಲಿಮೆಂಟ್ ಮಾಡೋದು ಒಂದು ಭಾಗ. ನಮ್ಮ ಕಾನ್ಸ್ಟಿಟ್ಯೂಷನ್ ಅವಕಾಶ ಮಾಡಿಕೊಡ್ತದೆ.